ಪಟ್ಟಣದ ನೆಹರು ನಗರದಲ್ಲಿರುವ ಶ್ರೀ ವಿದ್ಯಾ ಗಣಪತಿ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದ ಜಾಗವನ್ನ ಕೆಲ ಭೂಗಳ್ಳರಿಗೆ ಖಾತೆ ಮಾಡಿಕೊಟ್ಟಿರುವುದನ್ನು ಖಂಡಿಸಿ ಸ್ಥಳೀಯ ಜನಪ್ರತಿನಿಧಿಗಳು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ನೆಹರು ನಗರದ ಕೂಡ್ಲೂರು ನಾಲೆ ಬಳಿ ಇರುವ ಸರ್ವೆ ನಂಬರ್ 27ರಲ್ಲಿ 5 ಗುಂಟೆ ಸರ್ಕಾರಿ ಜಮೀನಿದ್ದು ಅಲ್ಲಿ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನೆಹರು ಯುವಕರ ಬಳಗ ಹಾಗೂ ಸಾರ್ವಜನಿಕರ ವತಿಯಿಂದ ಪ್ರತಿ ವರ್ಷ ಗಣಪತಿಯನ್ನ ಪ್ರತಿಷ್ಠಾಪಿಸಿಕೊಂಡು ಬರುತ್ತಿದ್ದು, ಕೆಲ ವರ್ಷಗಳ ಹಿಂದೆ ಭೂಗಳ್ಳರ ಕಪಿ ಮುಷ್ಟಿಗೆ ಈ ಜಾಗವನ್ನ ಪಡೆಯುವ ಮೂಲಕ ಮಲ್ಲಿಕಾರ್ಜುನ ಗ್ರೂಪ್ಸ್ನವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ರಾತ್ರೋರಾತ್ರಿ ಪುರಸಭೆಯಿಂದ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆಂದು ತಿಳಿದು 2 ದಿನಗಳಿಂದ ಹೋರಾಟ ನಡೆಯುತ್ತಿದ್ದು, ಇಂದು ಸ್ಥಳಕ್ಕೆ ಶಾಸಕ ಎಚ್.ಕೆ. ಸುರೇಶ್, ಪುರಸಭೆ ಅಧ್ಯಕ್ಷ ಎ.ಆರ್. ಅಶೋಕ್ ಹಾಗೂ ಪುರಸಭೆ ಸದಸ್ಯರು ಸ್ಥಳದಲ್ಲಿ ಕೂತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಅರುಣ್, ರಾಷ್ಟ್ರೀಯ ತೆಂಗು ಬೆಳೆಗಾರ ಸಂಘದ ನಿರ್ದೇಶಕ ರೇಣುಕುಮಾರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ಪುರಸಭೆ ಸದಸ್ಯ ಜಮಾಲ್ ಹಾಗೂ ಜಗದೀಶ್ ಮಾತನಾಡಿ ಪ್ರತಿಭಟನೆಯ ಬಗ್ಗೆ ವಿವರಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಅಧ್ಯಕ್ಷ ಎ.ಆರ್. ಅಶೋಕ್ ಮಾತನಾಡಿ, ಇದು ನಾಚಿಕೆಗೇಡಿನ ಸಂಗತಿ. ನಿಮಗೆ ತಿಳಿದಾಗಿನಿಂದಲೂ ಇಲ್ಲಿ ಗಣಪತಿ ಪೂಜಿಸಿಕೊಂಡು ಬರುತ್ತಿದ್ದು, ಸಾರ್ವಜನಿಕರಿಗೆ ಸಭೆ ಸಮಾರಂಭಗಳನ್ನು ಆಯೋಜಿಸುತ್ತಿದ್ದು, ಯಾರೋ ಒಬ್ಬರ ಹಿತಕ್ಕಾಗಿ ಈ ಜಾಗವನ್ನ ಖಾತೆ ಮಾಡುವುದು ತಪ್ಪು. ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶಾಮೀಲಾಗಿದ್ರು ಅವರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ. ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ದಾಖಲಾತಿಗಳನ್ನ ಸಾರ್ವಜನಿಕರ ಮುಂದೆ ಇಲ್ಲೇ ಪರಿಶೀಲಿಸುತ್ತೇನೆ ಎಂದರಲ್ಲದೆ, ಇಲ್ಲಿ ತಪ್ಪುಗಳಾಗಿದ್ರೆ ನಮ್ಮ ಎಲ್ಲಾ ಸದಸ್ಯರ ಗಮನಕ್ಕೆ ತಂದು ತುರ್ತು ಸಭೆ ಕರೆದು ಆ ಖಾತೆಯನ್ನ ರದ್ದುಗೊಳಿಸಲು ಸಾರ್ವಜನಿಕರ ಪ್ರಕಟಣೆ ಹೊರಡಿಸುತ್ತೇನೆಂದು ಸ್ಪಷ್ಟಪಡಿಸಿದರು. ಇಲ್ಲಿ ಏನಾಗಿದೆ, ನೀವು ಖಾತೆ ಮಾಡಿದಿರಾ ಅಂತಕ್ಕಂಥದ್ದು ಇದಿದೆ. 10 ಗುಂಟೆ ಅಲ್ಲಲ್ಲ, 1 ನಿಮಿಷ ನಾನು ಹೇಳ್ಬಿಡ್ತೀನಿ. ನನಗೊಂದು ಸ್ವಲ್ಪ ಟೈಮ್ ಇಲ್ಲ, ಒಂದು ಪೂಜೆ ಇದೆ. ಹಂಗಾಗಿ ಇಲ್ಲಿ ನಮ್ಮ ಸಂಬಂಧಪಟ್ಟ ಎಲ್ಲ ಮುಖಂಡರು ಬರ್ತಾರೆ, ಅಧ್ಯಕ್ಷರು ಸಹ ಜೊತೆಲಿ ಇರ್ತಾರೆ, ನಮ್ಮ ರೇಣುಕಣ್ಣ ಇರ್ತಾರೆ, ಅರುಣ್ ಕುಮಾರ್ ಅವರೆಲ್ಲ ಇರ್ತಾರೆ. ಇದ್ರ ಬಗ್ಗೆ ಇತಿಹಾಸ ಗೊತ್ತಿರೋರು. ಇದು ಏನು ಅಂತಂದರೆ 10 ಗುಂಟೆ ಜಾಗ ಇರ್ತಕ್ಕಂಥದ್ದು, ಅದು ಗಣಪತಿ ಪೆಂಡಲ್ ಜಾಗ. ಆ ಜಾಗ ಹೊರತುಪಡಿಸಿ ನೀವೇನಾದರೂ ಮಾಡ್ಕೊಂಡಿದ್ರೆ ಅದನ್ನು ಅವರಿಗೆ ತೋರಿಸ್ಬೇಕು. ಅದ್ರೊಳಗಡೆ ಏನಾರು ಮಾಡ್ಕೊಂಡು ಯಾವತ್ತೋ ಒಂದು ದಿವಸ ಒಳಗಡೆ ಬರೋಣ ಅಂತಕ್ಕಂಥದ್ದು ಏನಾದ್ರು ಹುನ್ನಾರ ಇದ್ರೆ ಅದನ್ನು ಕೈ ಬಿಡಬೇಕು. ಇದು ನಿಮ್ಮ ಸ್ವಾತಂತ್ರ್ಯ. ಅಲ್ಲಲ್ಲ, ಒಂದು ಏನ್ ಗೊತ್ತಾ, ಇವತ್ತು ನೀವು ನಾಳೆ ಯಾರೋ ಬರ್ತಾರೆ, ಅವರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ಜಾಗ ಇದೆ ಬಿಡಿಸ್ಕೊಡಿ ಅಂತ ಬರ್ತಾರೆ. ನ್ಯಾಯಾಲಯಕ್ಕಿಂತ ಯಾರೋ ದೊಡ್ಡವರಲ್ಲ ಅವಾಗ ಈಗ ನೀವು ಮಾಡಿದ ತಪ್ಪನ್ನ ನಾಳೆ ನಾವು ಅನುಭವಿಸ್ಬೇಕಾಗತ್ತೆ, ಇಲ್ಲಿ ಸಾರ್ವಜನಿಕರು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅವ್ರಿಗೆ ಏನೋ ಒಂದು ಅವರ ಒಂದು ದೇಣಿಗೆಯಿಂದ ನಾವೊಂದು ಅನ್ನದಾಸೋಹನ ವರ್ಷ ಮಾಡ್ತಾ ಇದ್ವಿ. ಬಟ್ ಅವ್ರನ್ನ ಸೊ ನಾವೊಂದ್ಸಲಿ ಹೋದಾಗ ನಮ್ಮ ಟ್ರಸ್ಟಿನ ಎಲ್ಲರೂ ಸದಸ್ಯರು ಹೋಗಿ ಕೇಳಿದ್ವಿ ಹೀಗೆ ಅಂತ. ಇಲ್ಲ ಅದನ್ನ ನಾವು ಅವರು ಏನು ವಸತಿ ಗೃಹ ಮಾಡಬೇಕು, ತಹಸೀಲ್ದಾರ್ ಅವರ ವಸತಿ ಗೃಹ ಮಾಡಬೇಕು, ನಾವು ಅದಕ್ಕೋಸ್ಕರ ಅಲ್ಲ ಮೇಡಮ್. ನಾವು ವಸತಿ ಗೃಹ ಮಾಡೋದಕ್ಕೆ ನಾವು ಆ ಜಾಗ ಇದನ್ನ ಪ್ರಿಫರ್ ಆಗಿ ಇಟ್ಟಿಲ್ಲ. ನಿಮಗೆ ಬೇಕಾದ ಜಾಗ ಇದೆ, ತಾಲೂಕು ಆಫೀಸ್ ಹಿಂಭಾಗ ಇದೆ ಜಾಗ, PWD ಕ್ವಾರ್ಟರ್ಸಲ್ಲಿ ಇದೆ, ST ಕ್ವಾರ್ಟರ್ಸಲ್ಲಿ ಇದೆ, ಎಲ್ಲ ಕಡೆ ಸರ್ಕಾರಿ ಜಾಗ ಎಲ್ಲ ಕಡೆ ಇದೆ, ನೀವು ಮಾಡ್ಬೋದು ಅಂತ ಹೇಳಿದ್ರು. ಇಲ್ಲ, ಅವರು ಸಾರ್ವಜನಿಕವಾಗಿ ಇಲ್ಲ ನಾನು ಮಾಡೇ ತೀರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವನ ಧಕ್ಕೆ ತಗೊಂಡು ಮಾತಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿನೂ ಅಷ್ಟೇ ಪ್ರಜಾಪ್ರಭುತ್ವ ಧಕ್ಕೆ ತಗೊಂಡು ನಮಗೇನು ಅಂದ್ರೆ ಸಾರ್ವಜನಿಕರ ಮೇಲೆ ಇದೇ ಇಲ್ವಾ, ಕರುಣೆನೇ ಇಲ್ವಾ, ಮಾನವೀಯತೆನೇ ಇಲ್ವಾ ಅಂದರೆ ಅದೇನು ನಮ್ಗೆ ಗೊತ್ತಿಲ್ಲ. ನಾನು ಒಟ್ಟಿನಲ್ಲಿ ಕ್ವಾರ್ಟರ್ ನಿನ್ನೆ ಬಂದ್ಬಿಟ್ಟು 2:30-3 ಗಂಟೆಲಿ ಬಂದು ನಮ್ಮ ಜಾಗ ಸಾಧ್ಯ ಇಲ್ಲ ಮೇಡಮ್, ಇದು ನಿಮ್ಮ ಜಾಗ ಅಂದಾಗ ಒಂದು ಪಾಣಿ ತೋರಿಸ್ತಾರೆ ಅವರು. ಇದು 10 ಗುಂಟೆ ಜಾಗ ನಮ್ದಿದೆ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್, ನಮ್ಮ ಚೀಫ್ ಆಫೀಸರ್ ಹೇಳೋ ಪ್ರಕಾರ ಅವ್ರದ್ದು ಇದು ಅನ್ಯ ಸಂಕ್ರಮಣವಾಗಿರೋ ಜಾಗ. ಇದು ಎಲ್ಲದಕ್ಕಿಂತ ಪುರಸಭೆದಿರ್ಬೋದು, ಇಲ್ಲ ತಹಸೀಲ್ದಾರ್ ಆಫೀಸ್ದಿರ್ಬೋದು. ಆದರೆ 40 ವರ್ಷದಿಂದ ನಾವು ಇಲ್ಲಿ ವಿಘ್ನೇಶ್ವರನ ಇಟ್ಕೊಂಡು ಬಂದಿದ್ದೀವಿ. ಯಾರದೇ ಆದರೂ ಸಹ ಇದು ವಿಘ್ನೇಶ್ವರನ ಜಾಗ. ನೆನ್ನೆ ಮೊನ್ನೆ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಕಳಿಸಿ. ಇಲ್ಲ, ನಾವು ಇಲ್ಲಿ ಕ್ವಾರ್ಟರ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇದೀವಿ, ಕ್ವಾರ್ಟರ್ಸನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ನಮ್ಮದು ಜಾಗ ಕಲ್ಕಂಬ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲ ಮೇಡಮ್, ಶಾಸಕರು ನಾವು ಊರಿನ ಪ್ರಮುಖರೆಲ್ಲ ಸೇರ್ಕೊಂಡು ಇದನ್ನು ಒಂದು ಸಿಟ್ಟಿಂಗ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಹೇಳಿದ್ದೀವಿ. ಅದು ಸಹ ಅವರು ರಾತ್ರಿ 9 ಗಂಟೆಗೆ ಬಂದು
ಕಲ್ಕಂಬ ಇಳಿಸ್ಬಿಟ್ಟು ಹೋಗಿರ್ತಾರೆ ಅವರ ಸಿಬ್ಬಂದಿಯವ್ರನ್ನ ಕರ್ಕೊಂಡು. ಇದು ಮಹಾನ್ ತಪ್ಪು. ನಾನು ಪುರಸಭೆ ಅಧ್ಯಕ್ಷರಾಗಿ ಮಮತಾ ಮೇಡಮ್ಗೆ ಹೇಳ್ತೀನಿ, ರಾತ್ರಿ 9 ಗಂಟೆಲಿ ಬಂದು ಕಲ್ಲು ಇಳಿಸೋವಂಥ ಕೆಲಸ ಬೇಕಿರಲಿಲ್ಲ. ದಯಮಾಡಿ ಏನೇ ಇದ್ದರೂ ಬೆಳಗಿನ ಜಾವದಲ್ಲಿ ಬಂದು ರಾಜಾರೋಷವಾಗಿ ಎಲ್ಲರ ಮುಂದೆ ಹೇಳಿ ನಿಮ್ಮ ದಾಖಲಾತಿ ಇದ್ದರೆ ತೋರಿಸ್ಬಿಟ್ಟು ಮಾಡ್ಬೋದಿತ್ತು ಅಂತೇಳಿ ಹೇಳ್ತಾ ಇದ್ದೀನಿ. ಪುರಸಭೆಯಿಂದ ಯಾವುದೇ ಥರದ ಏನಾದರೂ ವ್ಯತ್ಯಾಸಗಳು ನಡೆದು ಎಲ್ಲರ ಈ ಜಾಗಕ್ಕೆ ತೊಂದರೆ ಆಗಿದ್ದರೆ ಇಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಪುರಸಭಾ ಸದಸ್ಯರು, ಪುರಸಭಾ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಈ ಜಾಗನ ಉಳಿಸೋದಕ್ಕೆ ನಾವು 100ಕ್ಕೆ 200% ಇಲ್ಲಿದ್ದೇ ಇರ್ತೇವೆ. ತಿಳ್ಕೊಳ್ಳಿ, ಇದರೊಳಗೆ ಹಿಂದೆ ಮುಂದೆ ಇರಲ್ಲ. ಮಾನ್ಯ ಈ ಒಂದು ಜಾಗ ಉಳಿಯೋದಕ್ಕೆ ಕಾರಣ ಯಾರು ಅಂದರೆ KS ಪೂರ್ಣೇಶ್ ಅವರು, ನಮ್ಮ ನಾಯಕರು. ಪ್ರಸನ್ನ ಗಣಪತಿ ಸೇವಾ ಸಮಿತಿ ನೆಹರು ನಗರ ಬೇಲೂರು ಇವತ್ತೇನು ಈ ಗಣಪತಿ ಪೆಂಡಾಲ್ ವಿಚಾರವಾಗಿ ಹಲವಾರು ದಾಖಲೆ ಸೃಷ್ಟಿ ಮಾಡಿ ಪಟ್ಟಣದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ನೆಹರು ನಗರದ ವಿದ್ಯಾಗಣಪತಿ ಸೇವಾ ಸಮಿತಿ ಬಹಳ ವರ್ಷಗಳ ಕಾಲ ಈ ಜಾಗದಲ್ಲಿ ಗಣಪತಿ ಇಟ್ಕೊಂಡು ಬಹಳ ಯಾವುದೇ ಅಡೆತಡೆ ಇಲ್ಲದೆ ನಡ್ಕೊಂಡು ಬರ್ತಾ ಇತ್ತು. ಈಗ ಇತ್ತೀಚೆಗೆ ಈ ಗಣಪತಿ ಸೇವಾ ಸಮಿತಿಯವರು ಇವತ್ತು ಜಾಗದ ವಿಚಾರದಲ್ಲಿ ತಗಾದೆ ಎತ್ತಿರ್ತಕ್ಕಂತಹ ತಾಲೂಕು ಕಚೇರಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಇವತ್ತು ಏನು ಹಿಂದಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಆ ಜಾಗವನ್ನು ಗಣಪತಿ ಇದಕ್ಕೆ ಮೀಸಲಾಗಿ ಇಡಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ, ನಮ್ಮೆಲ್ಲರ ಒತ್ತಾಯ. ಯಾಕೆಂತ ಹೇಳಿದ್ರೆ ಇದು ಯಾರ ಒಬ್ಬರಿಗೆ ಸಂಬಂಧಿಸಿದಂಥ ಏನು ಜಾಗ ಏನಲ್ಲ. ಇದು ಇವತ್ತು ಬೇಲೂರಿನಲ್ಲಿ ಇರ್ತಕ್ಕಂಥ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿದ್ಯಾಗಣಪತಿ ಸೇವಾ ಸಮಿತಿಯವರು ಏನೋ ಈ ಜಾಗವನ್ನು ಇವತ್ತು ದೇವರಿಗೆ ವರ್ಷ ನಡೆಯುವ ಕಾರ್ಯಕ್ರಮಕ್ಕೆ ಮೀಸಲಾಗಿ